ಮೊದಲು ಈ ಬಿಗ್ ಬಾಸ್ 11 ಸೀಸನ್ ಕಂಟೆಸ್ಟೆಂಟ್ನ ಹೊರಗೆ ಕಳಿಸಿ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಅದೇನಕ್ಕೂ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲ. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಮೊನ್ನೆ ಎಲ್ಲ ಅಷ್ಟೊಂದು ಗಿಲ್ಲಿಗೆ ರೋದನೆ ಕೊಟ್ರ. ನೆನ್ನೆಗೆ ಟಾಸ್ಕ್ ಮುಗೀತು ಅಂತ ಹೇಳಿದ್ರು. ಓಕೆ, ಟಾಸ್ಕ್ ಎಲ್ಲ ಮುಗೀತು. ಇನ್ನು ಅದೇನಪ್ಪ ಇವತ್ತೇನು ಕಳಪೆನೂ ಕೊಟ್ಟಿಲ್ಲ, ಉತ್ತಮನ ಯಾರೂ ಕೊಟ್ಟಿಲ್ಲ ಅನಿಸುತ್ತೆ ಅಲ್ವಾ? ಅದೇನು ನೋಡಬೇಕು. ಟಾಸ್ಕ್ ಎಲ್ಲ ಮುಗೀತು. ಗೆಸ್ಟನ್ನು ಗೆಸ್ಟ್ ಥರ ನೋಡಿ ಅಷ್ಟೇ, ಬೇರೆ ಏನಿಲ್ಲ. ಎಕ್ಸ್ಟ್ರಾ ಹೋಟೆಲ್ಲು ಪ್ಯಾಲೇಸ್ ಎಲ್ಲ ಇಲ್ಲ. ಅವರು ಒಳಗೆ ಬಂದರು ಅತಿಥಿ ಅಂತ ಹೇಳಿದ್ರು. ಇದಾದಮೇಲೆ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ರಜತ್ತು, ಗಿಲ್ಲಿ, ಯಾರದು ಮಂಜು ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ಜಾಲಿಯಾಗಿ ಮಾತಾಡ್ಕೊಂಡು ಅದು ಮಾತಾಡ್ಕೊಂಡು ಅವ್ರ ಬಟ್ಟೆಗಳೆಲ್ಲ ಯಾಕೆ ತೆಗೆದು ಇದನ್ನು ಹಾಕ್ಕೋಬೋದು ಇದನ್ನು ಹಾಕ್ಕೋಬೋದು. ಇವ್ರಿಗೇನಕ್ಕೆ ಯಾವ ಬಟ್ಟೆ ಅವನು ಹಾಕ್ಕೊಳ್ತಾನೆ, ಇವ್ರಿಗೇನಕ್ಕೆ? ಓಕೆ, ಇಲ್ಲ ಹಿಂಗೆ ಚಡ್ಡಿ ಬನೀನೆಲ್ಲ ಇರ್ತಾನೆ, ಇದು ಸಿಂಪತಿ ಕ್ರಿಯೇಟ್ ಮಾಡ್ತಾನೆ. ಏನಾದರೂ ಮಾಡ್ಕೊಳ್ಳಿ, ನಿಮಗೇನು ಗುರು, ಬಂದುವ 2 ಸಲ ತಿಂದುವ ಓದುವ ಅಂತಿರ್ಬೇಕು. ಅದು ಬಿಟ್ಟು ಇಲ್ಲದೇ ಇರೋ ಕಥೆಗಳೆಲ್ಲ ಮಾತಾಡ್ತಾರೆ. ಇವತ್ತು ನೋಡಿ, ಇದರಲ್ಲಿ ಎಪಿಸೋಡಲ್ಲಿ ಫುಲ್ಲು ಪ್ರಮೋಷನ್ಗಳೇ ಆಯಿತು ಅಲ್ವಾ? ಊಬರ್ ಪ್ರಮೋಷನ್ ಅಂತೆ, ನಿವ್ಯಾ ಅದ್ರ ಪ್ರಮೋಷನ್ ಅಂತೆ, ಸೃಜನ್ ಲೋಕೇಶ್ದು ಮೂವಿ ಪ್ರಮೋಷನ್ GST ಅಂತ ಬರೀ ಪ್ರಮೋಷನ್ಗಳಾಯ್ತು. ಇವತ್ತು 3-4 ಪ್ರಮೋಷನ್ಗಳು. ಅದಕ್ಕೆ ಟಾಸ್ಕ್ ಬೇರೆ ಕೊಟ್ಟಿದ್ದರು, BB11 ಮತ್ತು BB12 ಅಂದ್ಬಿಟ್ಟು. ನಿವ್ಯಾದು ಅದರಲ್ಲಿ BB12 ವಿನ್ ಆದರು. ಇದೆಲ್ಲ ಓಕೆ. ಫೈನಲಿ ಇದು ಲಕ್ಸುರಿ ಟಾಸ್ಕ್ ಬಂತಲ್ವಾ? ಆ ಲಕ್ಸುರಿ ಟಾಸ್ಕ್ ಇದರಲ್ಲಿ ಧ್ರುವಂತು, ಸೂರಜು, ದೀಪಕ್ಗೆ ಸರಿಯಾದ ಜಗಳ. ಅಲ್ಲಿ ಬರೀ ನಾನ್ ವೆಜ್ಜೇ ತೊಗೊಂಡಿದ್ದಾರಲ್ವ, ವೆಜ್ಜು ತೊಗೊಂಡಿಲ್ಲ ಅಂದ್ಬಿಟ್ಟು. ಓಕೆ, ಏನು ಜಗಳ ಅಂದರೆ ಈ ಸೈಲೆಂಟಾಗಿ ಹೋಗ್ತಾಯಿತ್ತು. ಸೂರಜ್ ಅವಾಗ ಹಾಕ್ಕೊಟ್ಬಿಟ್ಟ. ಸ್ಪಂದನೂ ಇವರು ಮಾತಾಡ್ತಾಯಿದ್ದೆ ಧ್ರುವಂತು. ಅವಾಗ ಹೋಗಿ ಸೂರಜ್ ಹಾಕ್ಕೊಟ್ಬಿಟ್ಟ. ಈ ಥರ ಟೀಗೆ ಅನ್ಸಿಲಿ ಅಂದ ನಿನಗೆ, ಅದು ಇದು ಅಂದ್ಕೊಂಡು ಹಾಕ್ಕೊಟ್ಬಿಟ್ಟ. ಅವನು ಬಂದು ನಿನಗೆ ಟೀಗೆ ಅನ್ಸಲಿ ಅದು ಇದು ಅಂದ್ಕೊಂಡು ಬೀಪು ಹೊಡೆಯೋದು ಕೆಟ್ಟ ಮಾತೆ ಅಲ್ವಾ? ಗೊತ್ತನ್ನೋ ಗೊತ್ತಿಲ್ಲ ಅನ್ನೋ. ಯಾಕೆ ಹೊರಗಡೆ ಪಬ್ಲಿಕ್ ನೋಡ್ರು ಅದೇನು ಗೊತ್ತಿಲ್ಲ. ಇಬ್ಬರು ಜಗಳ ಆಡ್ಕೊಂಡ್ರು. ಗ್ಯಾಪಲ್ಲಿ ಸ್ಪಂದನ, ಸೂರಜ್ ಎಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇದೆ ಧ್ರುವಂತಿಗೆ ಕಾರ್ನರ್ ಮಾಡ್ತಾ ಇದೆ. ಓಕೆ, ಈ 4 ಜನನು ಯಾರ್ಯಾರು? ಸ್ಪಂದನ, ಅಭಿ, ದೀಪಕ್ಕು, ಸೂರಜ್. ದೀಪಕ್ ಅಂತಲೇ ಬರ್ತಾಯಿದೆ. ಧನುಷ್ ಯಾಕೋ ಕಾರ್ನರ್ ಮಾಡ್ತಾಯಿದ್ದಾರೆ. ಓಕೆ, ಅವ್ರದ್ದು ಒಂದು ಗಲಾಟೆ, ಬೇಜಾನ್ ಗಲಾಟೆ ಆಯಿತು. ಈ ಕಡೆ ನೋಡಿದ್ರೆ ಗಿಲ್ಲಿಗೆ ಹಿಂಸೆ ಕೊಡ್ತಾರಂದರೆ ಅವ್ರು ಹಂಗೆ ಹಿಂಸೆ ಕೊಡ್ತಾಯಿಲ್ಲ. ಟಾಸ್ಕ್ ಎಲ್ಲ ಮುಗೀತು. ಓಕೆ, ಊಟ ಮಾಡ್ತಾರಾಗ ಏನೋ ಒಂದು ಮಾತು ಅಂದ್ಬಿಟ್ನಪ್ಪ ಗಿಲ್ಲಿ. ಅದನ್ನ ಹಿಡ್ಕೊಂಡು ಊಟದ ವಿಷಯದಲ್ಲಿ ಆ ಥರ ಬೇಡ, ಯಾವಾಗಲೂ ಇದೆ ಅಂತೀಯ. ಫಸ್ಟು 1 ಡೇ ಆಯಿತು, 2 ಡೇ ಆಯಿತು, ಏನೋ ಹೇಳಿದ್ರು, ನಾವೇ ಹೇಳಿದ್ರು ಗಿಲ್ಲಿ ಸ್ವಲ್ಪ ಜವಾರಾಗೆ ಮಾಡ್ತಾಯಿದೆ. ಇವತ್ತೇನು ಅಷ್ಟು ಸೀನೆಲ್ಲ ಇಲ್ಲ. ಏನು ಈ ಥರ ಏನಕ್ಕೆ ಊಟಕ್ಕೆ ಅದು ಎಲ್ಲರಿಗೂ ಗೊತ್ತು. ತಿರ್ಗಾ ಬಂದು ಅಣ್ಣ ಕತೆ ಬಿಡ್ತಾವನೆ. ಸೀಸನ್ 11 ಬಿಟ್ಟು ಅದೇ ಕತೆ ಇಲ್ಲಿ ಬಿಡ್ತಾವನೆ. ಓಕೆ, ಊಟಕ್ಕೋಸ್ಕರ ಒಂದೊಂದು ಹೊತ್ತಿಗೆ ಎಷ್ಟು ಇದು ಮಾಡಿದ್ದೀನಿ ಗುರು. ಎಲ್ಲರೂ ಅಷ್ಟೇ ಗುರು. ನಾವು ನಮಗೇನಾದರೂ ಬರಬೇಕು ಇದು ಮಾಡೋಕ್ಕಂತ ನೈಟ್ ಆ್ಯಂಡ್ ಡೇ ಕೆಲಸ ಮಾಡ್ತೀವಿ. ನಾವು ನೈಟ್ ಶಿಫ್ಟ್ಗಳು ಮಾಡ್ಕೊಂಡಿದ್ದೀವಿ. ಎಲ್ಲವೂ ಅದೇ ಕತೆನೇ. ಇವನು ಒಬ್ಬರೇ ಬೇರೆ ಯಾರೂ ಮಾಡಿಲ್ಲ. ಎಲ್ಲರೂ ಊಟಕ್ಕೋಸ್ಕರ ಏನಾಗಬೇಕಾದ್ರೂ ಮಾಡ್ತಾರೆ. ಅವನವನು ಒಂದೊಂದು ಕೆಲಸ ಮಾಡ್ತಾನೆ. ನೀನು ಸ್ಪೆಷಲಾಗಿ ಇದು ಮಾಡಿಕೊಂಡು 200-150 ಚಿತ್ರ ಮಾಡಿದ್ದೀನಿ ಅದು ಅಂತ ಹೇಳಿದ ತಾನೆ. ಈ ಲೆವೆಲ್ ಇದು ಮಾಡೋದು ಸರಿಯಾದ ಜಗಳ, ಸಿಕ್ಕಾಪಟ್ಟೆ ಆಯಿತು ಜಗಳ. ಈ ಅನ್ನ ತಗೊಂಡೋಗಿ ಚೆಲ್ಬಿಟ್ರು ಯಾರೋ ಗಿಲ್ಲಿ. ಆಮೇಲೆ ಬಂದ್ಬಿಟ್ಟು ನನಗೆ ಈ ಥರ ತುಂಬ ಇರಿಟೇಟ್ ಮಾಡ್ತಾರೆ ಅಂತ ಬಂದು ಆಚೆ ಹೇಳ್ತಿದ್ದಾರೆ. ಅದೇ ನಾನು ಹೇಳ್ತಾ ಇರೋದು, ಯಾಕೆ ಗುರು ಇದು ಮಾಡ್ಕೊಳ್ತೀಯ? ಸುದೀಪ್ ಸರ್ ಬಂದು ಅದು ಹೇಳ್ತಾರೆ ಇದು ಹೇಳ್ತಾರೆ. ಏನಿಲ್ಲ, ನೀನು ಆಡ್ತಾ ಇರೋ, ಅವ್ರು ಹೇಳೋದು ಹೇಳಲಿ. ಹೆಂಗಿದ್ರು ಒಂದು ದಿವಸ ಗಲಾಟೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಏನು ಹೇಳಿದ್ರೆ ಹ್ಞೂ ಆಯಿತು ಸರ್, ಓಕೆ ಸರ್ ಅಂದ್ಬಿಡು ಅಷ್ಟೇ. ಓಕೆ, ನೋಡೋಣ ಇವತ್ತು ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಸುದೀಪ್ ಸರ್ ಯಾರಿಗೆ ಫೇವರಾಗಿ ಮಾತಾಡ್ತಾರೆ? ಅವ್ರು ಸುದೀಪ್ ಸರ್ ಬರೋಕ್ಕೆ ಮುಂಚೆ ಇವ್ರು ನಾಚೆ ಕಳಿಸ್ರಪ್ಪ, ಇಲ್ಲಾಂದರೆ ಇವ್ರ ಹಿಂಸೆ ತಡೆಯೋಕೆ ಅವ್ರ ಬಿಲ್ಡಪ್ಗಳು ಕೊಡ್ತಾ ಇರ್ತಾರೆ ಅಲ್ವಾ? ನೋಡೋಣ ಎಲ್ಲಿ ಹೋಗುತ್ತೆ ಇದು ಕತೆಗಳು ಅಂದ್ಬಿಟ್ಟು. ಅವ್ರದ್ದು 5 ಜನದ್ದು ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಅವ್ರ ಸ್ಟೋರಿ ಹೇಳಿದ್ರೆ ಅದು ಸ್ವಲ್ಪ ಚೆನ್ನಾಗಿತ್ತು. ಮೊನ್ನೆ ಹಾಕಿದ್ರಲ್ಲ ಅವ್ರು ಹೆಂಗೆ ಲವ್ ಮಾಡಿದ್ರು, ಅದಕ್ಕಿಂತ ಇದು ಓಕೆನೆ. ಒಬ್ಬೊಬ್ಬರು ಆಚೆ ಹೋದ್ಮೇಲೆ ಹೆಂಗಿದೆ ಇದಾಯಿತು,
ರಜತ ಸರಿ, ಚೈತ್ರ ಚೆನ್ನಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು ಸ್ಟೋರಿ. ಅವ್ರಿಗೆ ಮದುವೆನೇ ಆಗಲ್ಲ ಅಂತ ಹೇಳ್ಕೊಂಡು ಮದುವೆನಾಯಿತು, ಅದೆಲ್ಲ ಅದೊಂಥರ ಚೆನ್ನಾಗೇ ಇತ್ತು. ಬಟ್ ಏನಂದರೆ ಇವತ್ತು ಟೋಟಲಾಗಿ ಓವರಾಲ್ ಇದರಲ್ಲಿ ಕಂಟೆಂಟಲ್ಲಿ ಇರಿಟೇಟ್ ಮಾಡಿದ್ದೀವಿ ಈ ಮನುಷ್ಯ ಒಬ್ಬನೇ, ಯಾರೋ ಮಂಜು. ಅವರು ಅತಿಥಿಗಳು ಅಂದ್ಕೊಂಡು ಎಲ್ಲರೂ ಇದು ಮಾಡೋದ್ರಲ್ಲಿ ಏನಕ್ಕಪ್ಪ ನೋಡಿ. ಇವತ್ತು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಟೋಟಲಾಗಿ ಗಿಲ್ಲಿನೇ. ಕೌಂಟ್ರು ಕೊಡ್ತಾ ಅವ್ರು ಅಷ್ಟು ಅದಕ್ಕೆ ಕರೆಕ್ಟು ಗಿಲ್ಲಿ ಹೇಳಿದ್ದು. ಅವ್ರು ತಮಾಷೆ ಮಾಡೋ, ಇವ್ರು ಸುಮ್ಮನೆ ಜಾಲಿಯಾಗಿ ಇಡಬೇಕು. ಇವನ್ನ ಒಂದು ಕೌಂಟ್ರ್ ಗೊತ್ತಾರೆ ಅವ್ರು ತಡೆಯೋಕ್ಕಾಗಲ್ಲ. ಹಂಗೆ ಆಗ್ತಾರದು, ತಡೆಯೋಕ್ಕಾಗಲ್ಲನೇ, ನಿಜವಾಗ್ಲೇ ತಡೆಯೋಕ್ಕಾಗಲ್ಲ. ಇಷ್ಟೇ ನಡೆದಿದ್ದು. ನೋಡೋಣ ಇವತ್ತು ಸುದೀಪ್ ಸರ್ ಏನು ಮಾತಾಡ್ತಾರೆ, ಯಾರಿಗೆ ಫೇವರಾಗಿ ಮಾತಾಡ್ತಾರೆ, ಗಿಲ್ಲಿಗೆ ಏನು ಕ್ಲಾಸ್ ತಗೊಳ್ತಾರೆ, ಇಲ್ಲ ಕ್ಲಾಸ್ ತಗೊಳ್ದೆ ಅಪ್ರಿಷಿಯೇಟ್ ಮಾಡ್ತಾರಾ, ಏನು ಎತ್ತ, ಇದೆಲ್ಲ ನೋಡೋಣ. ಇವತ್ತು ಶಾರ್ಟಾಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನಗೇನು ಮಾತಾಡೋದು ಗೊತ್ತಿಲ್ಲ, ಇವತ್ತೇನು ಕಂಟೆಂಟೇ ಇಲ್ಲ. ಓಕೆ, ನೋಡೋಣ. ಆಲ್ ದಿ ಬೆಸ್ಟ್ ಗಿಲ್ಲಿ, ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್ ಆಲ್.